ನಾಲ್ಕನೇ ಅಧ್ಯಾಯದ 34ನೇ ಶ್ಲೋಕ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಹಿಂದೆ ಬಂದಂತ ಮಾತು ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಂದ್ರೆ ಯಾವುದೇ ಒಂದು ಕರ್ಮವಾದರೂ ಕೂಡ ಜ್ಞಾನೇ ಜಾತೆ ಸತಿ, ಜ್ಞಾನ ಹುಟ್ಟಿದಾಗ ಏನಾಗತ್ತೆ? ಪರಿಸಮಾಪ್ಯತೆ, ಅದು ಪರಿಪೂರ್ಣವಾಗುತ್ತದೆ. ಅಲ್ಲಿ ರಾಯರು ಮೊದಲಾದ ವ್ಯಾಖ್ಯಾನಕಾರರು ಸರ್ವಂ ಕರ್ಮಾಖಿಲಂ ಪಾರ್ಥ, ನಿನ್ನೆ ಪಾಠದಲ್ಲಿ ಹೇಳಿದ್ದ ಒಂದು ಅಂಶ. ಅಲ್ಲಿ ಕರ್ಮ ಅಖಿಲಂ ಅನ್ನೋದನ್ನ ಒಂದರ್ಥ ಏನು? ಸರ್ವಂ ಕರ್ಮ, ಎಲ್ಲಾ ಕರ್ಮಗಳು. ಅಖಿಲಂ ಕರ್ಮ ಅದರ ಅವಯವಗಳ ಸಹಿತವಾದ, ಅಂದ್ರೆ ಪರಿಪೂರ್ಣವಾಗಿ ಮಾಡಲ್ಪಟ್ಟಂತ ಒಂದು ಕರ್ಮ. ಅದು ಜ್ಞಾನ ಉಂಟಾದಾಗ ಮಾತ್ರ ಯಾವುದೇ ಕರ್ಮ, ಎಷ್ಟೇ ನೀವು ಪರ್ಫೆಕ್ಟ್ ಲೌಕಿಕ ಪದಾರ್ಥಗಳನ್ನ ಬಳಸಿಕೊಂಡು ಎಷ್ಟೇ ಪರಿಪೂರ್ಣವಾಗಿ ಮಾಡಿದರೂ ಕೂಡ ಅದು ಪರಿಪೂರ್ಣ ಅಂತ ಯಾವಾಗ ಆಗತ್ತೆ ಅಂದ್ರೆ ಜ್ಞಾನ ಸಂಪರ್ಕ ಬಂದಾಗ, ಜ್ಞಾನ ಪಡೆದಾಗ ಏನಾಗತ್ತೆ? ಅಲ್ಲಿ ಜ್ಞಾನ ಕಾರ್ಯ ನಡೆದಾಗ ಏನಾಗತ್ತೆ? ಭಗವಂತನ ತತ್ವಜ್ಞಾನವನ್ನ ಪಡೆದಾಗ ಆ ಕರ್ಮ ಪರಿಪೂರ್ತಿ ಆಗತ್ತೆ ಅನ್ನೋದನ್ನ ಹೇಳಿರತಕ್ಕಂಥದ್ದು. ಇನ್ನೊಂದು ಅರ್ಥವನ್ನ ರಾಯರು ಮೊದಲಾದ ವ್ಯಾಖ್ಯಾನಕಾರರು ನಿರೂಪಣೆ ಮಾಡ್ತಿದ್ದಾರೆ. ಅಲ್ಲಿ ಸರ್ವಂ ಕರ್ಮ ಅಖಿಲಂ ಅಂತ ಒಂದು ರೀತಿ ಪದಚ್ಛೇದ, ಇನ್ನೊಂದು ಕರ್ಮ ಆಖಿಲಂ. ಆಖಿಲಂ ಅಂತ ಇನ್ನೊಂದರ್ಥ. ಅಂದ್ರೆ ಆಖಿಲಂ ಆಸಮಂತಾತ್ ಕಿಲಂ ಇತಿ ಆಖಿಲಂ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಜ್ಞಾನದ ಮುಂದೆ ಎಲ್ಲವೂ ಅತ್ಯಲ್ಪ. ನೀವೇನೇನು ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಎಂಬುದಾಗೆಲ್ಲ ಬಂತು. ದೈವಯಜ್ಞ, ಬ್ರಹ್ಮಯಜ್ಞ, ಸ್ವಾಧ್ಯಾಯ ಯಜ್ಞ, ದ್ರವ್ಯ ಯಜ್ಞ, ಆ ಎಲ್ಲ ಯಜ್ಞಗಳು ಕೂಡ ಆಖಿಲಂ. ಖಿಲ ಅಂದ್ರೆ ಅಲ್ಪ, ಸ್ವಲ್ಪ ಅಂತ ಅರ್ಥ. ಜ್ಞಾನದ ಮುಂದೆ ಎಲ್ಲವೂ ಅತ್ಯಲ್ಪ. ಸರ್ವಂ ಕರ್ಮ, ಯಾವ ಯಾವ ಕರ್ಮಗಳನ್ನು ಬೇಕಾದರೂ ತೆಗೆದುಕೊಳ್ಳಿ. ನಾವು ತಂದೆ ತಾಯಿಯಂದರಿಗೆ ನಮಸ್ಕಾರ ಮಾಡುವಂಥದ್ದು, ಗುರು ಹಿರಿಯರನ್ನ ಗೌರವದಿಂದ ಕಾಣುವಂಥದ್ದು, ಮತ್ತು ನಿತ್ಯದಲ್ಲಿ ಅನೇಕ ಸ್ತೋತ್ರ ಪಠನೆ ಮಾಡುವಂಥದ್ದು, ಒಳ್ಳೆ ಮಾತು, ಒಳ್ಳೆ ಮನಸ್ಸು, ಒಳ್ಳೆ ಕೆಲಸ ಮಾಡುವಂಥದ್ದು, ಪೂಜೆ ಪುನಸ್ಕಾರ ಮಾಡುವುದು, ದಾನ ಧರ್ಮ ಮಾಡುವುದು, ಅಗ್ನಿಯಲ್ಲಿ ಹೋಮ ಮಾಡುವಂಥದ್ದು, ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಕರ್ಮ, ಇದೆಲ್ಲವೂ ಕೂಡ ಯಜ್ಞ. ಆದರೆ ಸರ್ವಂ, ಆ ಎಲ್ಲ ಯಜ್ಞಗಳು ಕೂಡ ಜ್ಞಾನದ ಮುಂದೆ ಅದೇನಾಗತ್ತೆ? ಖಿಲ, ಅತ್ಯಲ್ಪ, ಅತೀ ಅಲ್ಪವಾದದ್ದು. ಮುಖ್ಯವಾದ ಜೀವನದ ಉದ್ದೇಶ ಜ್ಞಾನವನ್ನ ಪಡೆಯುವುದೇ. ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಭಗವಂತ ನಮ್ಮನ್ನ ಮನುಷ್ಯರಾಗಿ ಹುಟ್ಟಿಸಿದ್ದಾನೆ. ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜ್ಞಾನವನ್ನ ಪಡೆಯುವಂಥದ್ದು. ಹಾಗಾಗಿ ಆಖಿಲಂ, ಸರ್ವಂ ಕರ್ಮ ಆಖಿಲಂ, ಎಲ್ಲ ಕರ್ಮಗಳು ಕೂಡ ಜ್ಞಾನದ ಮುಂದೆ ಆ ಕಿಲ ಅಂದ್ರೆ ಆಸಮಂತ, ಎಲ್ಲ ರೀತಿಯಿಂದ ವಿಚಾರ ವಿಮರ್ಶೆಗಳನ್ನ ಅಳದು ತೂಗಿ ನೋಡಿದ್ರು ಕೂಡ ಜ್ಞಾನದ ಮುಂದೆ ಸಕಲ ಕರ್ಮಗಳು ಕೂಡ ಖಿಲ. ಖಿಲ ಅಂದ್ರೆ ಅತ್ಯಲ್ಪವಾದದ್ದು. ಆದ್ದರಿಂದ ಜ್ಞಾನವೇ ದೊಡ್ಡದ್ದು. ಅದಕ್ಕೋಸ್ಕರ ಏನ್ ಮಾಡಿ, ಜ್ಞಾನ ಅಂದ್ರೆ ಯಾವ ಜ್ಞಾನ? ಭಗವಂತನ ತತ್ವಜ್ಞಾನ. ಭಗವತ್ ತತ್ವಜ್ಞಾನವೇ ದೊಡ್ಡದ್ದು. ಆದ್ದರಿಂದಾಗಿ ಯಾವ ಕರ್ಮವನ್ನ ಬೇಕಾದರೂ ಮಾಡಿದರೂ ಕೂಡ ಅದು ಪೂರ್ತಿಯಾಗ್ಲಿಕ್ಕೋಸ್ಕರವಾಗಿ ಜ್ಞಾನವನ್ನ ಆ ಕರ್ಮದ ಜೊತೆಯಲ್ಲಿ ಸೇರಿಸಿಕೊಳ್ಳಿ, ಜ್ಞಾನವನ್ನ ಪಡೆದಿ. ಜ್ಞಾನೇ ಜಾತೆ, ಜ್ಞಾನ ಯಾವಾಗ ಸ್ವಲ್ಪನಾದರೂ ದೇವರ ಬಗ್ಗೆ ತಿಳ್ಕೊಳ್ತೀವೋ ಆಗ ಆ ಕರ್ಮ ಪರಿಪೂರ್ತಿ ಆಗತ್ತೆ. ಕರ್ಮ ಪರಿಪೂರ್ತಿಗೋಸ್ಕರವಾಗಿ ಪ್ರತಿಯೊಂದು ಕರ್ಮದ ಹಿನ್ನೆಲೆಯಲ್ಲಿ ಜ್ಞಾನ ಇರಬೇಕು ಅನ್ನೋದು ಒಟ್ಟು ಈ ರಾಯರು ಮೊದಲಾಗಿರ್ತಕ್ಕಂಥ ವ್ಯಾಖ್ಯಾನಕಾರರ ಅಭಿಪ್ರಾಯ. ಅದಕ್ಕೋಸ್ಕರ ಅವರು ಅಖಿಲಂ ಕರ್ಮ ಅಂತ ಒಂದು ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಇನ್ನೊಂದು ಆಖಿಲಂ ಅಂತ ವ್ಯಾಖ್ಯಾನವನ್ನ ಮಾಡಿ ಜ್ಞಾನದ ಮುಂದೆ ಎಲ್ಲವೂ ಕೂಡ ಅತ್ಯಲ್ಪವಾದದ್ದು. ಅದಕ್ಕೋಸ್ಕರ ಸಕಲ ಕರ್ಮಗಳಲ್ಲೂ ಕೂಡ ಜ್ಞಾನವನ್ನ ಜೋಡಿಸಿಕೊಂಡು ಕರ್ಮವನ್ನ ಮಾಡಿ ಎಂಬುದಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮ, ಹಿಂದೆ ಬಂತಲ್ಲ ಒಂದು 13-14 ಯಜ್ಞಗಳು, ಆ ಎಲ್ಲ ಯಜ್ಞಗಳಲ್ಲೂ ಕೂಡ ಜ್ಞಾನವನ್ನ ಸೇರಿಸ್ಕೊಳ್ಳಿ. ಹಾಗಾಗಿ ಮನೆಯಲ್ಲಿ ಒಂದು ನಿತ್ಯ ಮಾಡುವಂತ ನಿತ್ಯ ಕರ್ಮ ಅಂದ್ರೆ ವರ್ಷಂ ಪ್ರತಿ ಮಾಡತಕ್ಕಂಥ ಶ್ರಾದ್ದಾದಿಗಳಲ್ಲೂ ಕೂಡ ಒಂದಿಷ್ಟು ಜ್ಞಾನವನ್ನ ಪಡಿಬೇಕು. ಆ ಜ್ಞಾನ ಪಡೆದಾಗ ಮಾತ್ರ ಅದು ಪರಿಪೂರ್ತಿ ಆಗತ್ತೆ. ಅದು ನಾವು ಪ್ರತಿ ವರ್ಷಂ ಪ್ರತಿ ಮಾಡ್ತಕ್ಕಂಥ ಶ್ರಾದ್ದ ಇರಬಹುದು,
ವರ್ಷಾವಧಿಯ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಿರಬಹುದು, ಎಲ್ಲೇ ಆಗ್ಲಿ ಅಲ್ಲೊಂದು ಸ್ವಲ್ಪ ಜ್ಞಾನ ಪಡಿಬೇಕು. ಆ ಜ್ಞಾನ ಪಡೆದಾಗ ಮಾತ್ರ, ಅಂದ್ರೆ ಜ್ಞಾನ ಅಂದ್ರೆ ಭಗವತ್ ತತ್ವಜ್ಞಾನ, ದೇವರ ಬಗ್ಗೆ ತಿಳ್ಕೊಳ್ಬೇಕು, ಭಗವಂತನ ಮಹತ್ವವನ್ನ ತಿಳಿದಾಗ ಮಾತ್ರ ಆ ಕರ್ಮ ಪರಿಪೂರ್ತಿಯಾಗತ್ತೆ. ನಮ್ಮಲ್ಲೆಲ್ಲ ಏನು ಕರ್ಮ ಇದೆ, ಅನೇಕ ಕರ್ಮಗಳನ್ನ ಮಾಡುವಂತ ಪರಿಪಾಠ ಇದೆ ಅಲ್ವಾ? ವ್ರತಾನುಷ್ಠಾನ, ಅನೇಕ ಹೋಮಗಳನ್ನ ಮಾಡ್ತೇವೆ, ಬೇರೆ ಬೇರೆ ತರ ಪೂಜೆಗಳನ್ನ ಮಾಡ್ತೇವೆ, ದಾನವನ್ನ ಮಾಡ್ತೇವೆ, ಶ್ರಾದ್ದಾದಿಗಳನ್ನ ಪಿತೃ ಕಾರ್ಯವನ್ನ ಮಾಡುವಂಥದ್ದು, ಮಹಾಲಯಾದಿ ವಿಶೇಷ ಪಿತೃ ಕಾರ್ಯ, ಹೀಗೆ ಎಲ್ಲವನ್ನೂ ಮಾಡುವಂತ ಕ್ರಮ ಇದೆ. ಆದರೆ ಅದರಲ್ಲಿ ಜ್ಞಾನವನ್ನ ಜೋಡಿಸಿಕೊಳ್ಳುವಂತ ಕ್ರಮ ಎಷ್ಟೋ ಕಡೆ ಇಲ್ಲ, ಕೆಲವು ಕಡೆ ಇದೆ, ರೂಢಿಯಲ್ಲಿದೆ. ಆದ್ರೆ ಎಲ್ಲ ಕರ್ಮಗಳ ಜೊತೆಯಲ್ಲಿ ಜ್ಞಾನವನ್ನ ಜೋಡಿಸ್ಕೊಳ್ಳಿ. ಜ್ಞಾನವನ್ನ ಜೋಡಿಸ್ಕೊಂಡಾಗ ಮಾತ್ರ ಅದು ಪರಿಪೂರ್ತಿಯಾಗತ್ತೆ. ಜ್ಞಾನ ಬಿಟ್ಟು ಮಾಡಿದ್ರೆ ಉಳಿದ ಎಲ್ಲಾ ಕರ್ಮಗಳು ಕೂಡ ಕಿಲ, ಅದು ಅತ್ಯಲ್ಪವಾದದ್ದು. ನಮ್ಮ ಕರ್ಮ ಅಲ್ಪವಾಗಬಾರದು, ನಮ್ಮ ಕರ್ಮ ಮಹತ್ತಾಗಬೇಕು. ಮಹತ್ತಾದಾಗ ಅತಿ ಮಹತ್ತಾದಂತ ಭಗವಂತ ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ದೇವರು ನಮ್ಮ ಕರ್ಮವನ್ನು ಸ್ವೀಕರಿಸಬೇಕು, ನಮ್ಗೆ ಅನುಗ್ರಹ ಮಾಡಬೇಕು ಅಂತ ಆದ್ರೆ ಆ ಕರ್ಮದ ಜೊತೆಗೆ ಜ್ಞಾನವನ್ನ ಸೇರಿಸ್ಕೊಳ್ಳಿ. ಜ್ಞಾನ ಸೇರಿಸ್ಕೊಳ್ಳಿ ಅಂದ್ರೆ ಭಗವಂತನ ಜ್ಞಾನ ಕಾರ್ಯವನ್ನ ಮಾಡಿ, ದೇವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಇದಿಷ್ಟು ನಿನ್ನೆ ಪಾಠದ 33ನೇ ಶ್ಲೋಕದಲ್ಲಿ ಹೇಳಬೇಕಾದ ಒಂದು ಅಂಶ, ಅದನ್ನ ನಿರೂಪಣೆ ಮಾಡಿದ್ದೇನೆ. ಮುಂದೆ 34ನೇ ಶ್ಲೋಕ, ಅಲ್ಲಿ ಹೇಳಬೇಕಾದ್ರೆ ಹಾಗಾಗಿ ಜ್ಞಾನವನ್ನ ಪಡಿಬೇಕು ಅಂತ ಆಯ್ತು. ಜ್ಞಾನ ಇದ್ದರೆ ಮಾತ್ರ, ಭಗವತ್ ತತ್ವಜ್ಞಾನವನ್ನ ಪಡೆದರೆ ಮಾತ್ರ ಕರ್ಮ ಪರಿಪೂರ್ತಿ ಆಗುವಂಥದ್ದು. ಹಾಗಾದ್ರೆ ಭಗವತ್ ತತ್ವಜ್ಞಾನವನ್ನ ಪಡೆಯುವ ಕ್ರಮ ಏನು, ಅದನ್ನು ಕೂಡ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ. ತದ್ವಿಧಿ, ಅದನ್ನ ತಿಳಿದುಕೋ. ವಿಧಿ ಅಂದ್ರೆ ತಿಳಿದುಕೋ, ಏನನ್ನ ತಿಳಿದುಕೋ? ತತ್ ವಿಧಿ, ಅದನ್ನ ತಿಳಿದುಕೋ ಅಂತ ಒಂದರ್ಥ. ಅಥವಾ ತತ್ ಅಂದ್ರೆ ತಸ್ಮಾತ್ ಅಂತನೂ ಅರ್ಥ. ತಸ್ಮಾತ್ ಆದ್ದರಿಂದ, ಆದ್ದರಿಂದ ವಿಧಿ ತಿಳಿದುಕೋ, ಆದ್ದರಿಂದ ತಿಳುಕೋ. ಏನ್ ಆದ್ದರಿಂದ ತಿಳಿದುಕೋ ಅಂದ್ರೆ ಎಲ್ಲದಕ್ಕಿಂತ ಮಿಗಿಲಾದದ್ದು ಜ್ಞಾನ. ಜ್ಞಾನದ ಮುಂದೆ ಎಲ್ಲವೂ ಕೂಡ ಅಲ್ಪವಾದದ್ದಲ್ವಾ? ಆದ್ದರಿಂದ ಏನ್ ಮಾಡು? ಜ್ಞಾನವನ್ನ ಪಡೆದುಕೋ. ಜ್ಞಾನ ಪಡೆದಕ್ಕೋಸ್ಕರವಾಗಿ ಉಳಿದಕ್ಕೆಲ್ಲ ಇರುವಂಥದ್ದು. ದೇವರ ತತ್ವಜ್ಞಾನವನ್ನ ಪಡೆದಕ್ಕೋಸ್ಕರವಾಗಿ ನಮ್ಮ ಉಪವಾಸ, ವ್ರತಾನುಷ್ಠಾನ, ಯಜ್ಞ, ಯಾಗ, ದಾನ, ಧರ್ಮ ಎಲ್ಲ ಇರೋದೇನಕ್ಕೋಸ್ಕರವಾಗಿ? ಜ್ಞಾನಕ್ಕೋಸ್ಕರವಾಗಿ. ಜ್ಞಾನ ಪಡೆದಕ್ಕೋಸ್ಕರವಾಗಿ ನಮ್ಮ ಅಂತಃಕರಣ ಶುದ್ಧಿಯಾಗಬೇಕು. ಅಂತಃಕರಣ ಶುದ್ಧಿಯಾಗಿ ಪಡೆದಂತ ಜ್ಞಾನ ಮನಸ್ಸಿನಲ್ಲಿ ಉಳಿಬೇಕು. ಅದಕ್ಕೋಸ್ಕರ ಉಳಿದಿತ್ತೆಲ್ಲ ಇರೋದು. ಹಾಗಾಗಿ ಜ್ಞಾನವನ್ನ ಪಡೆದುಕೋ. ತಸ್ಮಾತ್ ವಿಧಿ, ಆದ್ದರಿಂದ ಸರಿಯಾದ ಕ್ರಮದಲ್ಲಿ ತಿಳಿದುಕೋ. ಕರ್ಮಕ್ಕಿಂತಲೂ ಕೂಡ ಜ್ಞಾನ ಮಿಗಿಲಾದದ್ದಾದ್ದರಿಂದಾಗಿ ಜ್ಞಾನವನ್ನ ಪಡ್ಕೋ. ಜ್ಞಾನವನ್ನ ಪಡೆಯುವ ಕ್ರಮ ಹೇಗೆ? ಪ್ರಣಿಪಾತೇನ, ಪರಿಪ್ರಶ್ನೇನ, ಸೇವಯ, 3 ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲೀಗ ಅರ್ಜುನನಿಗೆ ನೀನ್ ಜ್ಞಾನ ಪಡ್ಕೋ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಜ್ಞಾನ ಪಡೆಯುವ ಮಾರ್ಗ, ಇದು ನಮ್ಮೆಲ್ಲರಿಗೂ ಉಪದೇಶ ಕೊಡುವಂಥದ್ದು. ಯಾಕಂದ್ರೆ ಅರ್ಜುನ ಸಾಕ್ಷಾತ್ ಇಂದ್ರಾಂಶ ಸಂಭೂತ, ಈಗಾಗಲೇ ಜ್ಞಾನವನ್ನ ಪಡೆದವನು. ಕೃಷ್ಣ ಈಗಾಗಲೇ 3 ಅಧ್ಯಾಯಗಳಲ್ಲಿ, 1, 2, 3ನೇ ಅಧ್ಯಾಯ, 3 ಅಧ್ಯಾಯಗಳಲ್ಲಿ ಬೇಕಾದಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾನೆ. ತಿಳ್ಕೋ ಅಂದ್ರೆ ಬೇರೆಯವರ ಬಳಿ ಹೋಗಿ ತಿಳ್ಕೋ ಅಂತ ಅರ್ಥ ಅಲ್ಲ. ಯಾಕೆ ಕೃಷ್ಣ ಉಪದೇಶ ಮಾಡಿದ ಮೇಲೆ ಮತ್ತೆ ಯಾರಿಂದ ಉಪದೇಶ ಪಡೆದಕ್ಕಂತ ಅಗತ್ಯ ಇಲ್ಲ ಅಲ್ವಾ? ಕೃಷ್ಣನಿಂದ ನೇರವಾಗಿ ಅರ್ಜುನ ಉಪದೇಶ ಪಡೆದಾಗಿದೆ ಅಂದ ಮೇಲೆ ಮತ್ಯಾರಿಂದಲೂ ಕೂಡ ಉಪದೇಶ ಪಡೆಯಬೇಕಾದಂತ ಅಗತ್ಯ ಇಲ್ಲ. ಹಾಗಾಗಿ ಇದು ನಮಗೆ ಕೃಷ್ಣ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಭಗವಂತನ ತತ್ವಜ್ಞಾನವನ್ನು ಹೇಗೆ ಪಡಿಬೇಕು? ಯಾರು ಜ್ಞಾನಿಗಳು ಅಂತಿದ್ದಾರೋ, ಜ್ಞಾನಂ ತೇ ತತ್ವದರ್ಶಿನಃ ಜ್ಞಾನಿನಃ ಉಪದೇಕ್ಷಂತೆ. ನಮ್ಗೆ ಯಾರು ಉಪದೇಕ್ಷಂತೆ ಎಂದು ಉಪದೇಶ ಕೊಡ್ತಾರೆ? ಯಾರು ಉಪದೇಶ ಕೊಡ್ತಾರೆ? ಈಗ ನೋಡಿ, ನಂಗೆ ದುಡ್ಡು ಬೇಕು, ದುಡ್ಡು ಯಾರು ಕೊಡ್ತಾರೆ? ಯಾರಲ್ಲಿ ದುಡ್ಡಿದೆ ಅವ್ರು ದುಡ್ಡು ಕೊಡ್ತಾರೆ. ನನ್ಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಯಾರು ದೇವರ ಬಗ್ಗೆ ತಿಳಿದಿದ್ದಾರೋ ತತ್ವದರ್ಶಿಗಳು. ತತ್ವ ಅಂದ್ರೆ ಯಥಾರ್ಥ, ವಾಸ್ತವ. ದೇವರು, ಅವನ ಸಾಮರ್ಥ್ಯ ಏನು, ಜಗತ್ತು, ಜಗತ್ತಿನಲ್ಲಿರುವಂತ ಜೀವಿಗಳು, ನಾವೆಲ್ಲರೂ, ನಮ್ಮೆಲ್ಲರ ಸಾಮರ್ಥ್ಯ ಎಷ್ಟು, ನಮ್ಮ ಅಸಾಮರ್ಥ್ಯ ಎಷ್ಟು, ಇದೆಲ್ಲವನ್ನೂ ಕೂಡ ತಿಳಿದಿರ್ತಕ್ಕಂಥವರು ತತ್ವಜ್ಞಾನಿಗಳು. ಅದನ್ನೇ ಕೃಷ್ಣ ಹೇಳುವಂತ ತತ್ವದರ್ಶಿನಃ. ತತ್ವ ಅಂದ್ರೆ ಭಗವತ್ ತತ್ವ, ಪರತತ್ವ. ಪರತತ್ವವನ್ನ ದರ್ಶಿ ಅಂದ್ರೆ ನೋಡಿದವರು, ಕಂಡವರು. ಅಂದ್ರೆ ಏನು? ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ದೇವರನ್ನ ಸಾಕ್ಷಾತ್ಕರಿಸಿಕೊಂಡವರು. ನಾವೇನು ರಾಯರು, ರಾಜರಾಜರು ಮೊದಲಾದವರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರಿತೀವಿ. ಆ ಎಲ್ಲಾ ಅಪರೋಕ್ಷ ಜ್ಞಾನಿಗಳು ತತ್ವದರ್ಶಿಗಳು. ಅವರು ತೇ ನಿನಗೆ ಜ್ಞಾನಂ ಉಪದೇಕ್ಷಂತೆ, ಜ್ಞಾನವನ್ನ ಉಪದೇಶ ಮಾಡ್ತಾರೆ. ಇಲ್ಲ ಜ್ಞಾನ ಉಪದೇಶ ಮಾಡ್ತಾರೆ, ಹೋಗಿ ಅವ್ರ ಮುಂದೆ ಹೋದ ಕೂಡಲೇ ಜ್ಞಾನ ಉಪದೇಶ ಮಾಡಿಬಿಡ್ತಾರ? ಇಲ್ಲ, ಜ್ಞಾನವನ್ನ ಪಡೆದುಕೊಂಡು ಕ್ರಮ ಇದೆ. ಆ ಕ್ರಮದಲ್ಲಿ ಅವರಿಂದ ಜ್ಞಾನವನ್ನ ಪಡ್ಕೋ. ಪ್ರಣಿಪಾತೇನ, ಮೊದಲು ಹೋಗಿ ಗುರು ಹಿರಿಯರನ್ನ ಕಂಡು ನಮಸ್ಕರಿಸು.
ಪ್ರ ನಿಪಾತ ಅಂದ್ರೆ ಪಾತ ಅಂದ್ರೆ ಬೀಳೋದು, ನಿತರಾಂ ಪಾತ ಚೆನ್ನಾಗಿ ಬೀಳಬೇಕು ಭಕ್ತಿ ಶ್ರದ್ಧಾಪೂರ್ವಕವಾಗಿ. ಹೇಗೆ ಅರ್ಜುನ ಕೃಷ್ಣನ ಮುಂದೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯನಾಗಿರುವಂತ ನಿನ್ನಲ್ಲಿ ನಾನು ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ, ಆ ನನಗೆ ಸರಿಯಾದ ಮಾರ್ಗದರ್ಶನವನ್ನ ಮಾಡು ಎಂಬುದಾಗಿ ಹೋಗಿ ತಲೆಬಾಗಿ ನಮಸ್ಕಾರವನ್ನ ಮಾಡುನು, ಪೂರ್ತಿ ಶರಣಾಗತನಾದನು. ಅಂದ್ರೆ ಬರೀ ಏನೋ ಒಂದು ನಮಸ್ಕಾರ ಮಾಡುವಂತ ಯಾರೋ ಒತ್ತಾಯ್ತು ಮಾಡತಕ್ಕಂಥ ನಮಸ್ಕಾರ ಅಲ್ಲ, ಪ್ರಕೃಷ್ಟವಾದ ನಿತರಾಂ ಪಾತ. ಅಂದ್ರೆ ಚೆನ್ನಾಗಿ ತಲೆಬಾಗಿ ನಮಸ್ಕಾರ ಮಾಡಬೇಕು. ಅದು ಪ್ರ ಅಂದ್ರೆ ಪ್ರಕೃಷ್ಟ ಉತ್ತಮವಾದ ನಮಸ್ಕಾರ ಆಗಬೇಕು. ಅಂದ್ರೆ ನಮ್ಮ ಮನಸ್ಸಿನಲ್ಲೂ ಅವರ ಬಗ್ಗೆ ಒಳ್ಳೆ ಭಕ್ತಿ ಗೌರವಗಳಿರಬೇಕು, ನಮ್ಮ ಮಾತಿನಲ್ಲೂ ಅವರ ಬಗ್ಗೆ. ಈಗ ನಾವು ರಾಯರಿಗೆ ನಮಸ್ಕಾರ ಹೇಗೆ ಮಾಡ್ತೀವಿ, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹೇಳಿಕೊಂಡು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇಟ್ಟುಕೊಂಡು ಅಲ್ವಾ. ಯಾವುದೇ ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇರುತ್ತೆ. ಬಾಯಿಯಲ್ಲಿ ಅವರ ಸ್ತೋತ್ರಾದಿಗಳನ್ನು ಹೇಳ್ಕೊಂಡು ನಮಸ್ಕಾರ ಮಾಡ್ತೇವೆ. ಹಾಗೆ ದೇಹ, ಸ್ತ್ರೀಯರಾದ್ರೆ ಪಂಚಾಂಗ ನಮಸ್ಕಾರ, ಪುರುಷರಾದ್ರೆ ದೀರ್ಘದಂಡ ನಮಸ್ಕಾರ, ಅಷ್ಟಾಂಗ ನಮಸ್ಕಾರಗಳನ್ನು ಮಾಡುವ ಮೂಲಕವಾಗಿ ನಾವು ಅವರಿಗೆ ನಮಸ್ಕರಿಸಿ ಅವರಲ್ಲಿ ಶರಣಾಗತರಾಗ್ತೀವಲ್ವಾ. ಹಾಗೆ ಪ್ರಕೃಷ್ಟವಾದ ನಿತರಾಂ ಚೆನ್ನಾಗಿ ನಮಸ್ಕಾರ ಮಾಡಬೇಕು ಗುರುಗಳ ಮುಂದೆ, ಭಕ್ತಿಯಿಂದ ತಲೆಬಾಗಿ ಅವರ ಕಾಲಿಗೆ ಅಡ್ಡ ಬಿದ್ದು ನಮಸ್ಕಾರವನ್ನ ಮಾಡಬೇಕು. ನಮಸ್ಕಾರ ಮಾಡಿದ ಕೂಡಲೇ ನಮಗೆ ಜ್ಞಾನ ಬಂದ್ಬಿಡತ್ತಾ? ಇಲ್ಲ. ಪರಿಪ್ರಶ್ನೆಯನ್ನ, ನಿನಗೆ ಎಷ್ಟು ಗೊತ್ತಿದೆ, ಎಷ್ಟು ಗೊತ್ತಿಲ್ಲ, ಏನ್ ತಿಳ್ಕೊಳ್ಬೇಕು ಅನ್ನೋದ್ರ ಎಚ್ಚರಿಕೆ ನಮಗಿರಬೇಕು. ಎಲ್ಲರಿಗೂ ನೋಡಿ, ಮೊದಲು ಬೇಕಾದದ್ದು ನಮ್ಮ ಬಗ್ಗೆ ನಮಗೆ ಅರಿವಿರಬೇಕು. ನಮಗೆ ಯಾವುದರಲ್ಲಿ ಸಾಮರ್ಥ್ಯವಿದೆ, ನನಗೆ ಯಾವುದರಲ್ಲಿ ಸಾಮರ್ಥ್ಯವಿಲ್ಲ, ನನಗೇನು ಗೊತ್ತು, ನನಗೇನು ಗೊತ್ತಿಲ್ಲ. ಇದು ಬಹಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ತಿಳಿದಿರಬೇಕಾಗಿರ್ತಕ್ಕಂಥ ಅಂಶಗಳು. ಇದು ನಮಗೆ ಗೊತ್ತಿಲ್ಲದೆ ಹೋದ್ರೆ, ನಮ್ಗೆ ಏನೂ ಗೊತ್ತಿಲ್ಲದೆ ಇದ್ರು ಎಲ್ಲಾ ಗೊತ್ತಿದೆ ಅನ್ಕೊಂಡ್ಬಿಟ್ರೆ ನಾವೇನು ತಿಳ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಮೊದಲು ನಮ್ಮನ್ನ ನಾವು ತಿಳ್ಕೊಳ್ಬೇಕು, ನಮ್ಮ ಬುದ್ಧಿಯನ್ನ ನಾವು ಅಳ್ಕೊಳ್ಬೇಕು. ನಮ್ಮ ಬೌದ್ಧಿಕ ಸಾಮರ್ಥ್ಯ, ಬುದ್ಧಿಯ ಸಾಮರ್ಥ್ಯ ಎಷ್ಟಿದೆ, ನಮಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡು ವಿಚಾರ ಮಾಡಿಕೊಂಡು, ನಮಗೆ ಇಷ್ಟು ವಿಚಾರಗಳು ತಿಳಿದಿದ್ದೇನೆ, ಅದರಲ್ಲೂ ಎಷ್ಟು ತಪ್ಪಿರಬಹುದು ಅನ್ನೋದನ್ನ ಗುರುಗಳಿಗೆ ನಿವೇದನೆ ಮಾಡಬೇಕು. ನಿವೇದನೆ ಮಾಡಿ ಅವರ ಬಳಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು ಸಾವಿರಾರಿದ್ದಾವೆ, ಗೊತ್ತಿರೋದು ಒಂದು, ಗೊತ್ತಿಲ್ಲದೆ ಇರೋದು 99. ಹಾಗಾಗಿ ಅದೆಲ್ಲವನ್ನು ನಾನು ಉಪದೇಶ ಮಾಡಿ ಅಂತ ನಾವು ಅವರಲ್ಲಿ ಪರಿಪ್ರಶ್ನೆ ಮಾಡಬೇಕು. ಪರಿಯಾಗಿ ಪ್ರಶ್ನೆ ಮಾಡಬೇಕು. ಅನೇಕ ರೀತಿಯಲ್ಲಿ ಅವರು ಉಪದೇಶವನ್ನ ಮಾಡಿ ಅಂತ ಪ್ರಾರ್ಥನೆ ಮಾಡಿದ ನಂತರ ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರದಲ್ಲೂ ಕೂಡ ಅನೇಕ ಬಗೆಯಾಗಿ ನಾವು ಆ ಉಪದೇಶಿಸಲ್ಪಟ್ಟಂತ ವಿಚಾರಗಳಲ್ಲಿ ಅವರೇನು ವಿಚಾರವನ್ನ ನಮ್ಮ ಕಿವಿಗೆ ತುಂಬಿಸಿದ್ದಾರೆ, ನಮ್ಮ ತಲೆಗೆ ತುಂಬಿಸಿದ್ದಾರೆ, ಅದನ್ನ ನಾವು ಮೊದಲು ಶ್ರವಣ ಮಾಡ್ತೀವಿ. ಶ್ರವಣ ಮಾಡಿದ ನಂತರ ಮನನ ಮಾಡಬೇಕು. ಇಂಥ ವಿಚಾರವನ್ನ ತಿಳ್ಕೊಂಡ್ವಿ, ಇದರಲ್ಲಿ ಯಾಕೆ ಹೀಗೆ, ಏನು ವಾಸ್ತವ, ಅಥವಾ ನಾನು ಮೊದಲೇನು ತಿಳ್ಕೊಂಡಿದ್ದೆ, ಈ ಗುರುಗಳು ನಂಗೆ ಏನು ಉಪದೇಶ ಕೊಟ್ಟರು, ಇದೆಲ್ಲವನ್ನು ಕೂಡ ವಿಚಾರ ವಿಮರ್ಶೆಗಳನ್ನ ಮಾಡಿದಾಗ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ನಾವು ಅದರಲ್ಲಿ ಕೃಷಿಯನ್ನ ಮಾಡಬೇಕು. ಅದರಲ್ಲಿ ಒಳಹೊಕ್ಕು ಅದರ ಪೂರ್ವಾಪರಗಳನ್ನ ಎಲ್ಲವನ್ನು ವಿಚಾರವನ್ನ ಮಾಡಿದಾಗ ನಮಗಲ್ಲೇ ಅನೇಕ ಪ್ರಶ್ನೆಗಳು ಬರ್ತವೆ. ಹಾಗೆ ಬಂದಂತ ಪ್ರಶ್ನೆಗಳನ್ನ ಒಳಗಿಟ್ಕೊಂಡು ಕೂತ್ಕೊಳ್ಬಾರದು. ಗುರುಗಳ ಬಳಿ ನಾವು ಪ್ರಶ್ನೆ ಮಾಡಬೇಕು, ತಿಳ್ಕೊಳ್ಬೇಕು. ಹಾಗೆ ಪರಿಯಾಗಿ ಅನೇಕ ಬಗೆಯಾಗಿ ಪ್ರಶ್ನಿಸುವ ಮೂಲಕವಾಗಿ ಜ್ಞಾನವನ್ನ ಪಡ್ಕೊಳ್ಬೇಕು. ಮತ್ತು ಸೇವಾ ಅಂದ್ರೆ ಗುರು ಸೇವೆಯ ಮೂಲಕವಾಗಿ ಆ ತತ್ವಜ್ಞಾನವನ್ನು ಹೀಗೆ ಗುರುಗಳ ಬಳಿಗೆ ಹೋಗುವಂಥದ್ದು, ಅವರ ನಮಸ್ಕಾರಾದಿಗಳನ್ನು ಮಾಡುವಂಥದ್ದು, ಅನಂತರ ಅವರಲ್ಲಿ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡೋದು, ಉಪದೇಶ ಮಾಡಿದ ನಂತರದಲ್ಲಿ ಪ್ರಶ್ನೆಯನ್ನ ಮಾಡಿ ನಮ್ಮ ಏನು ತಿಳ್ಕೊಂಡಿದ್ದೇವೆ ಆ ತಿಳ್ಕೊಂಡಿದ್ದನ್ನ ದೃಢಪಡಿಸಿಕೊಳ್ಳುವಂಥದ್ದು. ಪ್ರಶ್ನೆ ಮಾಡೋದು ಗುರುಗಳ ಬುದ್ಧಿವಂತಿಕೆಯನ್ನು ಪ್ರಶ್ನೆ ಮಾಡ್ಲಿಕ್ಕೋಸ್ಕರ, ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಪ್ರಶ್ನೆ ಅಲ್ಲ. ಪ್ರಶ್ನೆ ಏನಕ್ಕೋಸ್ಕರ, ನಾವು ತಿಳಿದದ್ದನ್ನ ದೃಢೀಕರಣ ಮಾಡ್ಲಿಕ್ಕೋಸ್ಕರವಾಗಿ, ಸರಿಯಾಗಿ ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೋಸ್ಕರವಾಗಿ ಪ್ರಶ್ನೆಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮತ್ತು ಗುರು ಸೇವಾ, ಯಾಕಂದ್ರೆ ಒಂದು ಮಾತೇ ಗುರು ಶುಶ್ರೂಷಯ ವಿದ್ಯೆ ಬರುವಂತ ಕ್ರಮ ಹೇಗೆ ಅಂದ್ರೆ ಗುರು ಸೇವೆಯಿಂದ ವಿದ್ಯೆ ಬರುವಂಥದ್ದು. ಅದಕ್ಕೋಸ್ಕರವಾಗಿ ಹಿಂದೆಲ್ಲ ಗುರುಕುಲ ಪದ್ಧತಿಯ ಶಿಕ್ಷಣ, ಗುರುಕುಲ ಪದ್ಧತಿಯಲ್ಲಿ ಗುರುಗಳ ಸಮೀಪದಲ್ಲೇ ಇದ್ದು ಗುರು ಸೇವೆಯನ್ನ ಮಾಡಿ ವಿದ್ಯೆಯನ್ನ ಪಡೆತಕ್ಕಂಥ ಕ್ರಮ ಹಿಂದಿದ್ದದ್ದು. ಹಾಗೆ ಗುರು ಸೇವೆಯಿಂದಾಗಿ ಆ ವಿದ್ಯೆಯನ್ನ ನೀನು ಪಡೆದುಕೋ. ಹೀಗೆ ನೀನು ಮಾಡೋದ್ರಿಂದಾಗಿ ಆ ಜ್ಞಾನಿಗಳು ತತ್ವದರ್ಶಿಗಳು ಅಂದ್ರೆ ಅಪರೋಕ್ಷ ಜ್ಞಾನ, ಭಗವಂತನನ್ನ ಕಂಡುಕೊಂಡಂತಹ ಅವರ ಸ್ವರೂಪೇಂದ್ರಿಯದಿಂದಾಗಿ ದೇವರನ್ನ ಕಂಡುಕೊಂಡಂತಹ
ಮತ್ತು ಅನೇಕ ಶಾಸ್ತ್ರಗಳನ್ನು ವಿಚಾರವನ್ನ ಮಾಡಿ ಭಗವತ್ ತತ್ವವನ್ನ ತಿಳಿದುಕೊಂಡಂತ ಜ್ಞಾನಿಗಳೇನಿದ್ದಾರೆ, ಅಂತಹ ಜ್ಞಾನಿಗಳು ತೇ ಜ್ಞಾನಂ ಉಪದೇಶ್ಯಂತಿ, ನಮಗೆ ನಮ್ಮ ಯೋಗ್ಯತೆಗೆ ಎಷ್ಟು ಜ್ಞಾನ ಪಡೆಯುವ ಅರ್ಹತೆ ಇದೆಯೋ ಅಷ್ಟೆಲ್ಲ ಜ್ಞಾನವನ್ನು ನಮಗೆ ಏನ್ ಮಾಡ್ತಾರೆ, ಉಪದೇಶವನ್ನ ಮಾಡ್ತಾರೆ. ಹಾಗಾಗಿ ಅವರಿಂದ ನೀನು ಉಪದೇಶವನ್ನ ಪಡೆದುಕೋ. ವಸ್ತುತಃ ಇದು ಅರ್ಜುನನಿಗೆ ಹೇಳತಕ್ಕಂಥ ಮಾತಾದರೂ ಕೂಡ ಅರ್ಜುನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದ ಉಪದೇಶವನ್ನ ಪಡೆದಿದ್ದಾನೆ. ಅವನು ದೇವಾಧಿಪತಿಯಾದಂಥ ಇಂದ್ರನ ಅಂಶವಾದದ್ದರಿಂದಾಗಿ, ಸಾಕ್ಷಾತ್ ಇಂದ್ರನೇ ಆದದ್ದರಿಂದಾಗಿ ಅವನು ಈ ರೀತಿಯಲ್ಲಿ ಮತ್ತೊಬ್ಬ ಗುರುಗಳನ್ನು ಹುಡುಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ ಅಲ್ವಾ. ಈಗಾಗಲೇ ನೀನೇ ನನ್ನ ಗುರು, ಜಗದ್ಗುರು ನೀನೇ ಅಂತ ಹೇಳಿ ಅವನು ತಾನು ಶಿಷ್ಯನಾಗಿ ಕೃಷ್ಣನ ಮುಂದೆ ಹೋಗ್ಬಿಟ್ಟಿದ್ದಾನೆ. ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯ ಅಂತ ಹೋಗಿ ನಮಸ್ಕಾರ ಮಾಡಿ ತಲೆಬಾಗಿ ಅವನ ಮುಂದೆ ನಿಂತು ಬಿಟ್ಟಿದ್ದಾನೆ ಕೃಷ್ಣನ ಮುಂದೆ. ಹಾಗಾಗಿ ನಮಗೆಲ್ಲ ಕೊಡತಕ್ಕಂಥ ಉಪದೇಶ, ನಾವೆಲ್ಲ ಜ್ಞಾನವನ್ನ ಪಡಿಬೇಕು ಅಂತಾದ್ರೆ ಅಂತಹ ಜ್ಞಾನಿಗಳನ್ನ ಹುಡುಕೊಂಡು ಹೋಗ್ಬೇಕು. ಆಗ ಅವರು ನಮಗೆ ಉಪದೇಶವನ್ನ ಮಾಡ್ತಾರೆ. ಆ ಜ್ಞಾನಿಗಳ ಮೂಲಕವಾಗಿ ಉಪದೇಶವನ್ನ ಪಡೆದೆ. ಇವತ್ತು ಆ ಗುರು ಶುಶ್ರೂಷೆ ಅನ್ಲಿಕ್ಕೆ, ಅಂದ್ರೆ ಗುರು ಸೇವಾ ಅನ್ಲಿಕ್ಕೆ ಅವಕಾಶಗಳು ಕಡಿಮೆ. ಆದರೂ ಕೂಡ ಗುರು ಸೇವೆ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಹೋದರೂ ಕೂಡ ಗುರುಗಳಿಂದ ಜ್ಞಾನವನ್ನ ಪಡಿಬೇಕು. ಪಡೆದು ಆ ಜ್ಞಾನವನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ನಾವು ಆ ಏನು ನಮ್ಮ ಜೀವನದಲ್ಲಿ ಅನೇಕ ಸತ್ಕರ್ಮಗಳನ್ನು ಮಾಡಿದ್ದೇವೆ ಅದೆಲ್ಲವನ್ನು ಕೂಡ ಪರಿಪೂರ್ಣತೆಯನ್ನ ಪಡಿಬೇಕು. ಆಗ ನಮಗೆ ಉತ್ತಮವಾಗಿರತಕ್ಕಂತಹ ಲೋಕಾದಿಗಳು ಪ್ರಾಪ್ತವಾಗತ್ತೆ. ನನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಾಗವತದ ಮಾತು ಬಂದಿದೆ. ಇದು ಭಾಗವತ ಸಾರೋದ್ಧಾರ ಪಾಠದಲ್ಲಿ ಈಗ 6ನೇ ಪಾಠ ಆಗತ್ತಲ್ಲಿ ಬಂದಿತ್ತು. ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮ. ನಮಗೆ ಗುರುಗಳ ಸಮಾಗಮ, ಉಪದೇಶವನ್ನ ಕೊಡ್ತಕ್ಕಂಥ ಗುರುಗಳ ಸಮಾಗಮವು ಕೂಡ ಸುಮ್ಮನೆ ಆಗುವಂಥದ್ದಲ್ಲ. ಯಾವಾಗ ನಮಗೆ ಭವಾಪವರ್ಗದ ಸಮಯ ಹತ್ತಿರಕ್ಕೆ ಬಂದಿರತ್ತೆ. ಭವಾಪವರ್ಗದ ಸಮಯ ಅಂದ್ರೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಮುಕ್ತಿಗೆ ಹೋಗುವ ಒಂದು ಅರ್ಹತೆ ನಮಗೆ ಬಂದಿದೆ ಅಂದ್ರೆ ಮಾತ್ರ, ಅಂದ್ರೆ ನಮಗೊಂದು ಒಳ್ಳೆಯ ಮಾರ್ಗಕ್ಕೆ, ಬಂಧನದ ಬಿಡುಗಡೆ ಮಾಡಿಕೊಂಡು ಒಂದು ಬಿಡುಗಡೆಯ ಮಾರ್ಗ, ಮುಕ್ತಿಯ ಮಾರ್ಗ, ದೇವರ ಅನುಗ್ರಹವನ್ನ ಪಡೆಯುವ ಮಾರ್ಗಕ್ಕೆ ಹೋಗುವ ಯೋಗ್ಯತೆ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ದಾರಿಯಲ್ಲಿ ಹೋಗ್ತಕ್ಕಂಥ ಯೋಗ್ಯತೆ ಇರೋದಿಲ್ವಲ್ಲ. ಹಾಗಾಗಿ ಆ ಬಂಧನದಿಂದ ಬಿಡುಗಡೆಯ ಮಾರ್ಗ, ಆ ಮಾರ್ಗದಲ್ಲಿ ಸಾಗುವ ಯೋಗ್ಯತೆ ನಮಗೆ ಬಂದಿದ್ರೆ ಮಾತ್ರ ಅಂತಹ ಒಂದು ಜ್ಞಾನಿಗಳ ಒಂದು ಸಂಪರ್ಕ ನಮಗಾಗತ್ತೆ, ಅವರ ಪರಿಚಯವಾಗತ್ತೆ, ಅವರಿಂದ ಉಪದೇಶಗಳು ಸಿಗತ್ತೆ. ಅಂದ್ರೆ ಜ್ಞಾನಿಗಳ ಸಂಪರ್ಕವಾಗಿ ಜ್ಞಾನಿಗಳಿಂದ ಉಪದೇಶವನ್ನ ಪಡೆಯುವ ಅರ್ಹತೆ ನಮಗೆ ಬಂದಿದೆ ಅಂತ ಆದ್ರೆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾನೆ, ನಮ್ಮ ಬಂಧನದ ಬಿಡುಗಡೆಯ ಸಮಯ ಅಂದ್ರೆ ಹತ್ತಿರಕ್ಕೆ ಬಂದಿದೆ ಅನ್ನೋದೆಲ್ಲ ಆ ಒಂದು ಜ್ಞಾನಿಗಳಿಂದ ಉಪದೇಶವನ್ನ ಪಡೆದು ಆ ಉಪದೇಶವನ್ನ ನಾವು ಮನನ ಮಾಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಎತ್ತರದ ಹಂತದಲ್ಲಿ, ದೇವರ ತಿಳುವಳಿಕೆಯ ಬಗ್ಗೆ ಎತ್ತರದ ಹಂತದಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದು ನಮಗೆ ಯಾವಾಗ ಅರಿವಾಗುತ್ತೋ ಆಗ ನಾವು ನಿಜವಾದ ಸಾರ್ಥಕವಾದ ಜೀವನ ನಡೆಸ್ತಾ ಇದ್ದೇವೆ ಅನ್ನೋ ವಿಚಾರವನ್ನ ನಾವು ಜ್ಞಾನಿಗಳ ಬಳಿಗೆ ಹೋಗು, ಅವರು ನಿನಗೆ ಉಪದೇಶವನ್ನು ಕೊಡ್ತಾರೆ. ನಿನಗೆ ಅಂದ್ರೆ ಅರ್ಜುನ ಕೇವಲ ಒಂದು ನಿಮಿತ್ತ ಅಷ್ಟೇ. ನಮ್ಮಂತಹ ವ್ಯಕ್ತಿಗಳಿಗೆ ಹೇಳ್ತಕ್ಕಂಥ ಮಾತಿದು. ಪ್ರಣಿಪಾತೇನ, ಗುರುಗಳ ಮುಂದೆ ಭಕ್ತಿಯಿಂದ ತಲೆಬಾಗಿ ನಮಸ್ಕರಿಸುವ ಮೂಲಕ, ಪರಿಪ್ರಶ್ನೇನ, ಪರಿಪರಿಯಾಗಿ ಪ್ರಶ್ನಿಸುವ ಮೂಲಕ, ಸೇವೆಯ, ಗುರು ಸೇವೆಯ ಮೂಲಕ ಆ ಬ್ರಹ್ಮತತ್ವವನ್ನು ವಿದ್ಧಿ, ತಿಳಿದುಕೋ. ಅಥವಾ ತತ್ ಅಂದ್ರೆ ತಸ್ಮಾತ್, ಜ್ಞಾನವೇ ಎಲ್ಲದಕ್ಕಿಂತಲೂ ಮಿಗಿಲಾದದ್ದು. ಆದ್ದರಿಂದಾಗಿ ವಿದ್ಧಿ, ಜ್ಞಾನವನ್ನ ಪಡೆದುಕೋ. ಜ್ಞಾನಿನಃ, ಶಾಸ್ತ್ರವನ್ನ ಬಲ್ಲಂತಹ ಜ್ಞಾನಿಗಳು ಮತ್ತು ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ತತ್ವಜ್ಞಾನಿಗಳು, ತತ್ವದರ್ಶಿನಃ, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರು. ಯಾಕಂದ್ರೆ ಸತ್ಯದ ಸಾಕ್ಷಾತ್ಕಾರ ಎಲ್ಲರಿಗೂ ಆಗಿರೋದಿಲ್ಲ ಅಲ್ವಾ. ಸತ್ಯ ಅಂದ್ರೆ ಭಗವಂತ, ಅವನ ಸಾಕ್ಷಾತ್ಕಾರ ಎಲ್ಲರಿಗೂ ಆಗಿರೋದಿಲ್ಲ. ಅಂತಹ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಜ್ಞಾನಿಗಳು ನನಗೆ ಜ್ಞಾನ ಉಪದೇಶಂತೆ, ಜ್ಞಾನವನ್ನ ಉಪದೇಶ ಮಾಡುತ್ತಾರೆ. ನೋಡಿ, ಉಪದೇಶಂತಿ ತೇ ಜ್ಞಾನಂ, ತೇ ಜ್ಞಾನಂ, ತೇ ಎಂಬುವಲ್ಲಿ ಏಕಾರದ ಪರದಲ್ಲಿ ಜ್ಞಾನಂ ಅಂತಿದೆ. ಹಾಗಾಗಿ ಇಲ್ಲಿ ಏಕಾರದ ಪಕ್ಕದಲ್ಲಿ ಹ್ರಸ್ವ ಅಕಾರ ಇದ್ದಂತೆ ಒಂದು ವೇಳೆ ಇಟ್ಕೊಂಡ್ರೆ, ಹೇಗೆ ನಾವು 1ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಯುದ್ಧೇ ಪ್ರಿಯ ಚಿಕೀರ್ಷವ, ಯುದ್ಧೇ ಪ್ರಿಯ ಚಿಕೀರ್ಷವ ಅಂತನೂ ಪದಚ್ಛೇದ ಮಾಡ್ಕೊಂಡಿದ್ವಿ, ಯುದ್ಧೇ ಅಪ್ರಿಯ ಚಿಕೀರ್ಷವ ಎಂಬುದ ಕೂಡ ಪದಚ್ಛೇದ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲೂ ಕೂಡ ತೇ ಜ್ಞಾನಂ ಅಂತನೂ ಪದಚ್ಛೇದ, ತೇ ಅಜ್ಞಾನಂ ಅಂತನೂ ಪದಚ್ಛೇದ. ಅಜ್ಞಾನ ಅಂದ್ರೆ ಜ್ಞಾನದ ವಿರುದ್ಧ ಪದ ಅಲ್ಲ. ಅಜ್ಞಾನ ಅಂದ್ರೆ
ಅಕಾರವಾಚಿಯಾದಂತ ಭಗವಂತ. ಅಜ್ಞಾನಂ ಅಸ್ಯ ಜ್ಞಾನಂ ಅಜ್ಞಾನಂ, ಅಕಾರವಾಚಿಯಾದಂತ ಭಗವಂತ, ಅಕಾರಕ್ಕೆ ಭಗವಂತ ಅಂತ ಅರ್ಥ. ಅವನ ಜ್ಞಾನವನ್ನ ತತ್ವಜ್ಞಾನಿಗಳು, ತತ್ವದರ್ಶಿನಃ ಜ್ಞಾನಿನಃ ಉಪದೇಶಂತೆ. ನಮ್ಗೆ ಬೇಕಾದದ್ದು ಯಾವ ಜ್ಞಾನ, ಯಾವ್ದಾವ್ದೋ ಜ್ಞಾನ ಅಲ್ಲ ನಾವು ಬೇಕಾದದ್ದು. ನಮ್ಗೆ ಬೇಕಾದ್ದು ಆ ಜ್ಞಾನ. ಅಂದ್ರೆ ಅಕಾರವಾಚಿಯಾದ ಭಗವಂತ, ಅವನ ಬಗ್ಗೆ ಜ್ಞಾನ. ಆ ತಿಳುವಳಿಕೆಯನ್ನ ಜ್ಞಾನಿಗಳು ನಮಗೆ ಕೊಡುತ್ತಾರೆ. ಜ್ಞಾನಿಗಳಿಂದ ಜ್ಞಾನವನ್ನ ಪಡಿಬೇಕು ಅಂತ ಆದ್ರೆ ಅವರನ್ನು ನಮಸ್ಕರಿಸು, ಅವರ ಸೇವೆಯನ್ನ ಮಾಡು, ಅವರ ಬಳಿ ಪ್ರಶ್ನೆಯನ್ನ ಮಾಡು, ಅವರ ಮೂಲಕವಾಗಿ ಜ್ಞಾನವನ್ನ ಪಡೆದುಕೋ ಎಂಬುದಾಗಿ ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಹೀಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಶ್ರೀಕೃಷ್ಣಾರ್ಪಣಮಸ್ತು.